ನಾವೆಲ್ಲ ಮೇಲ್ಸ್ ಎಲ್ಲರೂ ವೆಜಿಟೇರಿಯನ್ಸು. ನಮ್ಮ ಅಜ್ಜ ಮುತ್ತಜ್ಜ ಯಾರಿಗೂ ಅದು ಮೊದಲಿಂದ ಬಂದಿದೆ ಅದು. ಅದನ್ನು ನಾವು ಇಂದುವರೆಗೆ ಕಾಪಾಡ್ಕೊಂಡು ಬಂದಿದ್ದೀವಿ. ಸೊ ಅದು ಅದ್ರಿಗೋಸ್ಕರ ನಾವು ಪ್ಯೂರ್ ವೆಜಿಟೇರಿಯನ್ ಇರೋದು. ಆಮೇಲೆ ನೀವು ಹೇಳಿದ ಪ್ರಕಾರ ಐರನ್ ಮ್ಯಾನ್ ಇರುವಾಗ ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ. ನಾವು ರಾತ್ರಿ ಎದ್ದು ನೀರು ಕುಡಿಸೋಕು, ನೀರು ಇದು ಮಾಡಲಿಕ್ಕೆ. ಸೊ ರಾತ್ರಿ 12 ಗಂಟೆ 1 ಗಂಟೆಗೆ ಎದ್ದು ನಾವು ಗದ್ದೆಯಲ್ಲಿ ಹೋಗಿ ಏನೋ ಕಬ್ಬಿಗೆಲ್ಲ ನೀರು ಉಣಿಸ್ತಾಯಿದ್ವಿ. ಆಮೇಲೆ ಅದಕ್ಕೆ ಯೂರಿಯಾ ಹಾಕೋದು, ಗೊಬ್ಬರ ಹಾಕೋದು, ಸಗಣಿ ತೆಗೆಯೋದು. ಮನೇಲಿ ಆಕಳಿದ್ವಿ, ದನಗಳೆಲ್ಲ ಇದ್ವಿ, ಅವನ್ನೆಲ್ಲ ಕಾಯ್ತಿದ್ವಿ. ಸೊ ಈ ರೀತಿ ನಮ್ಮದು ಒಂದು ಒಳ್ಳೆಯ ಏನೋ. ಸರ್, ತಾವು ಉತ್ತರ ಕರ್ನಾಟಕವನ್ನು ಪ್ರತಿನಿಧಿಸುವಂಥವ್ರು ಅಂತ ಖಂಡಿತ ಹೇಳ್ಬೋದು. ಸೊ ಅಲ್ಲಿ ಆಗಿನ ತಮ್ಮ ಬಾಲ್ಯ ಮತ್ತು ಆಗಿನ ತಮ್ಮ ಸ್ನೇಹಿತರ ಒಡನಾಟ ಅದು ಹೇಗಿತ್ತು ಸರ್? ಓಕೆ. ಸಂಕೇಶ್ವರ ಹೇಳಿದ ಪ್ರಕಾರ ಒಂದು ಚಿಕ್ಕ ಗ್ರಾಮ. ಆಮೇಲೆ ನಾವು ಅಲ್ಲಿ ಚಿಕ್ಕವರಿದ್ದಾಗ ಪ್ರೈಮರಿ ಹೈಯರ್ ಸ್ಕೂಲೆಲ್ಲ ಸಂಕೇಶ್ವರ ಮಾಡಿದ್ವಿ. ಬಟ್ ಥ್ಯಾಂಕ್ಸ್ ಟು ನಮ್ಮ ತಂದೆಯವ್ರಿಗೆ ನಾವು ತುಂಬ ಧನ್ಯವಾದ. ನಮ್ಮ ತಂದೆ ತಾಯಿ, ಎಸ್ಪೆಷಲಿ ತಂದೆ ತಾಯಿಯವ್ರಿಗೆ ನಾವು ಸ್ಪೆಷಲಾಗಿ ಥ್ಯಾಂಕ್ಸ್ ಹೇಳಬೇಕಂದ್ರೆ, ಯಾಕಂದರೆ ಅವರು ನಮಗೆ ಚಿಕ್ಕವರಿದ್ದಾಗಿಂದ ನಮಗೆ ತುಂಬ ಒಂಥರ ಆರ್ಮಿಲಿ ಯಾವ ರೀತಿ ಟ್ರೈನಿಂಗ್ ಕೊಡ್ತಾರೋ ಆ ರೀತಿ ನಮ್ಗೆ ಟ್ರೈನಿಂಗ್ ಕೊಟ್ಟಿದ್ರು ಅವರು. ನಾವು ಸ್ಕೂಲಲ್ಲಿದ್ದಾಗ ನಾವು ರಜದಲ್ಲಿ 3 ತಿಂಗಳು ರಜೆ ಇರ್ತದೆ ನಮಗೆ. 3 ತಿಂಗಳು ರಜೆ ಇದ್ದಾಗ ನಾವು ಕುರಿ ಕಾಯ್ತಿದ್ವಿ. ಕುರಿ ಕಾಲಿಗೆ ಹೋಗ್ತಿದ್ವಿ. ತಿಂಗಳಲ್ಲಿ 3 ತಿಂಗಳು ಕುರಿ ಕಾಯ್ತಿದ್ವಿ. ಯಾವ ಕುರಿ ಯಾರ್ದು, ಯಾವ ಮರಿ ಯಾರ್ದು ಅದು ಕೂಡ ಗುರ್ತಾ ಇರ್ತಿದ್ವಿ. ಓಕೆ. ಆಮೇಲೆ ಕುರಿ ಕಾಯುವಾಗ ಅವಾಗ ಕಟ್ಕೊಂಡು ರೊಟ್ಟಿ ಕಟ್ಕೊಳ್ಳೋದು, ಏನೋ ರೊಟ್ಟಿ, ಆಮೇಲೆ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಅದು ಅಷ್ಟೇ. ಆಮೇಲೆ ಅದ್ರ ಜೊತೆಗೆ ನೀವು ಮಧ್ಯಾಹ್ನ ಊಟ ಮಾಡಬೇಕಾದ್ರೆ ಕುರಿ ಹಾಲು ಡೈರೆಕ್ಟ್ ಅದರಲ್ಲಿ ಹಿಂಡ್ಕೊಳ್ಳೋದು. ಓಕೆ. ಹಾಗೆ ಹಿಂಡ್ಕೊಂಡು ಅಲ್ಲೇ ಹೊಳೆ ನೀರು, ಈಗೆಲ್ಲ ಬಿಸ್ಲರಿ ನೀರಲ್ಲಿ ಕುಡಿತಾರೆ, ಬಟ್ ಆ ಟೈಮ್ನಲ್ಲಿ ನಾವೆಲ್ಲ ಹೊಳೆ ನೀರು ಕುಡಿದು, ಅದೇ ಅಂದರೆ ಕೆಂಪು ನೀರು ಇರ್ತಲ್ಲ, ಮಣ್ಣು ನೀರು ಇರ್ತದೆ, ಅದೇ ನೀರು ಕುಡಿದು ಇರ್ತಿದ್ವಿ. ಆಮೇಲೆ ಬಾಲ್ಯ ತುಂಬ ಅಂದರೆ ಭಾಳ ಇಂಟ್ರೆಸ್ಟ್ ಆಗೈತೆ, ಕಲೀಲಿಕ್ಕೆ ಭಾಳ ತುಂಬ ಒಂದು ಇಂಟ್ರೆಸ್ಟ್ ಆಗೈತೆ ಬಾಲ್ಯದಲ್ಲಿ. ನಾವು ನೀವು ಒಂದು ಉದಾಹರಣೆ ಹೇಳಬೇಕಂದ್ರೆ, ನಾವು ಕುರಿ ಕಾಯಿಸುವಾಗ ರಾತ್ರಿ ಮನಗ್ತಾಯಿದ್ವಿ ಕುರಿ ಕಾಯಲಿಕ್ಕೆ. ನಾವು ಹೊಳೆ ದಂಡೆ ಮೇಲೆ ಮನಸ್ತಿದ್ವಿ. ಕುರಿಗಳೆಲ್ಲ ಗಡ್ಡೆ ಅಂತ ಇರ್ತಾರೆ ನಮ್ಮ ಕಡೆ ಎಲ್ಲ. ಗಡ್ಡೆ ಅಂದರೆ ಕುರಿಗಳಿಗೆ ಕಾಯಿಲೆ ಅದು ತಿನ್ಲಿಕ್ಕೆ ಮೇಯ್ಲಿಕ್ಕೆ ಅದು ಗೌರ್ಮೆಂಟ್ದವ್ರು ಜಾಗ ಬಿಟ್ಟಿರ್ತಾರೆ, ಗಡ್ಡೆ ಅಂತಾರೆ ಅದಕ್ಕೆ. ಅದು ಹೊಳೆ ದಂಡೆ ಇರೋದ್ರಿಂದ ಮಧ್ಯಾಹ್ನ ಬೆಳಗ್ಗೆ ಯಾವ ತಿರ್ಕೊಂಡ್ರೆ ಅವರಿಗೆ ಬಂದು ಅಲ್ಲಿ ಮಣ್ಣು ಮಾಡ್ತಾಯಿದ್ರು. ಆ ಮಣ್ಣು ಮಾಡಿದ ಜಾಗನಲ್ಲಿ ನಾವು ರಾತ್ರಿ ಅದನ್ನು ನಾವು ತಲೆದಿಂಬು ಮಾಡಿಕೊಂಡು ಅದನ್ನು ನಾವು ತಲೆದಿಂಬು ಆಗ್ತದೆ, ಅದ್ರ ಮೇಲೆ ಮನಗ್ತಾಯಿದ್ದೀವಿ ನಾವು. ಯಾಕೆನೋ ಆ ರೀತಿ ನಮ್ಮ ಜೀವನ ಇತ್ತು ಚಿಕ್ಕವರಿದ್ದಾಗ. ಸೊ ಈ ರೀತಿ ನಾವೆಲ್ಲ ಏನೋ ಬೆಳೆದಿದ್ವಿ. ಅದೇ ರೀತಿ ಹೊಲ ಮನೆ ಮಾಡಬೇಕಾದ್ರೆ ನಾವು ಚಿಕ್ಕವರಿದ್ದಾಗ ರಾತ್ರಿ 1 ಗಂಟೆಗೆ ಎದ್ದು, ನಮ್ಮದು ಹೊಲ ಇತ್ತು ಸ್ವಲ್ಪಲೇ, ಹೊಲ ಮನೆಯಲ್ಲಿ ನಾವು ರಾತ್ರಿ 1 ಗಂಟೆ 2 ಗಂಟೆಗೆ ಕರೆಂಟ್ ಬರ್ತಾಯಿದ್ದೋ. ಈ ಥರ ಇರಲಿ ಮುಂಚೆ ರಾತ್ರಿ 1 ಗಂಟೆಗೆ 12 ಗಂಟೆಗೆ 2 ಗಂಟೆಗೆ ಸಿಂಗಲ್ ಫೇಸ್ ಕರೆಂಟ್ ಬರ್ತಾಯಿತ್ತು ಅದು ಅವಾಗ. ಏನೋ ಅದು ಸಿಂಗಲ್ ಫೇಸ್ ಕರೆಂಟ್ ಇರುವಾಗ ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ. ನಾವು ರಾತ್ರಿ ಎದ್ದು ನೀರು ಕುಡಿಸೋಕು, ನೀರು ಇದು ಮಾಡಲಿಕ್ಕೆ. ಸೊ ರಾತ್ರಿ 12 ಗಂಟೆ 1 ಗಂಟೆಗೆ ಎದ್ದು ನಾವು ಗದ್ದೆಯಲ್ಲಿ ಹೋಗಿ ಏನೋ ಕಬ್ಬಿಗೆಲ್ಲ ನೀರು ಉಣಿಸ್ತಾಯಿದ್ವಿ. ಆಮೇಲೆ ಅದಕ್ಕೆ ಯೂರಿಯಾ ಹಾಕೋದು, ಗೊಬ್ಬರ ಹಾಕೋದು, ಸಗಣಿ ತೆಗೆಯೋದು. ಮನೇಲಿ ಆಕಳಿದ್ವಿ, ದನಗಳೆಲ್ಲ ಇದ್ವಿ, ಅವನ್ನೆಲ್ಲ ಕಾಯ್ತಿದ್ವಿ. ಸೊ ಈ ರೀತಿ ನಮ್ಮದು ಒಂದು ಒಳ್ಳೆಯ ಏನೋ ಜೀವನ ಚಿಕ್ಕವರಿದ್ದಾಗ. ಅದೇ ಹೇಳಿದ ಪ್ರಕಾರ ನಮ್ಮ ತಂದೆಯವರಿಗೆ ನಾವು ತುಂಬ ಧನ್ಯವಾದ ಹೇಳಬೇಕು. ಯಾಕಂದರೆ ಅವರು ನಮಗೆಲ್ಲ ಇದನ್ನೆಲ್ಲ ಎಕ್ಸ್ಪೋಜರ್ ಮಾಡಿದ್ದು. ಅವರಿಂದ ನಾವೆಲ್ಲ ಇದನ್ನೆಲ್ಲ ಕಲಿತು ಇವಾಗ ನಮ್ಮ ಈ ಲೆವೆಲ್ಗೆ ನಾವು ಬಂದಿರೋದು. ತುಂಬ ಸಂತೋಷ ಸರ್. ತಮ್ಮ ಬಾಲ್ಯನೂ ಕೂಡ ಎಲ್ಲರಿಗೂ ಸ್ಫೂರ್ತಿಯಾಗುವಂಥದ್ದು. ಯಾಕಂದರೆ ಕಲಿಯುವಾಗ ಸುಮಾರು ಅಡಚಣೆಗಳಿದ್ದಾವೆ ಅಂತ ಹೇಳೋರು ತುಂಬ ಜನ ಇದ್ದಾರೆ. ಬಟ್ ಅವನ್ನೆಲ್ಲವನ್ನು ಮೆಟ್ಟಿ ಈ ಒಂದು ಉನ್ನತವಾದ ಹಂತಕ್ಕೆ, ಮೇಜರ್ ಒಂದು ಹುದ್ದೆ ಇದೆಯಲ್ಲ, ಅದೊಂದು ಅದ್ಭುತವಾದಂಥ ಹುದ್ದೆ, ಆ ಹಂತಕ್ಕೆ ಏರಿದ್ದು ತುಂಬ ಸಂತೋಷದ ಸಂಗತಿ. ಸರ್, ನಿಮಗೆ ಇನ್ನೊಂದು ಸಂಗತಿ ಹೇಳ್ತೇನೆ. ರಾತ್ರಿ ನಮ್ಮಲ್ಲಿ ಯಾವ ರೀತಿ ನಾನು ನಿಮಗೆ ಹೇಳಿದೆಲ್ಲ, ನಾವು ಗಡ್ಡೆಯಲ್ಲಿ ಮನಗ್ತಿದ್ವಿ. ಅದೇ ರೀತಿ ನಮ್ಮ ಮನೆ ಹತ್ರ ನಾವು ಕುರಿಗಳು ರಾತ್ರಿ ಇಡ್ತಿದ್ವಿ ಸರ್. ನಾವು ರಾತ್ರಿ ಇದ್ದಾಗ ಬೆಳಗ್ಗೆ 2 ಗಂಟೆಗೆ ನಮ್ಮ ಜೊತೆ ಏನು ಕಾಯ್ತಿರಲ್ಲ ಕುರಿ, ನಮ್ಮ ಅಣ್ಣ ತಮ್ಮರೆಲ್ಲ ಕಾಯ್ತಿರಲ್ಲ ಸರ್, ಅವರು ರಾತ್ರಿ 8 ಗಂಟೆ 7 ಗಂಟೆಯಿಂದ ರಾತ್ರಿ 2 ಗಂಟೆ ತನಕ ಅವರು ಚಾಕ್ರಿ ಮಾಡಬೇಕು. ಚಾಕ್ರಿ ಅಂದ್ರೆ ಏನು, ರಾತ್ರಿ ಯಾರು ಬಂದು ಕುರಿ ಕರ್ಕೊಂಡು ತೊಗೊಂಡು ಹೋಗ್ಬಾರ ಅಂತೇಳಿ ಅವ್ರು ಕೈ ಹೋಗಿದ್ರು. ಅವ್ರಿಗೆ ಎಷ್ಟು ಮಾಡ್ಲಿಕ್ಕೆ ನಾನು ರಾತ್ರಿ 2 ಗಂಟೆಗೆ ಹೇಳ್ತಿದ್ದೆ. ನಾನು 2 ಪುಸ್ತಕ ತೊಗೊಂಡು ಕೊಡ್ತಿದ್ದೆ ಓದಲಿಕ್ಕೆ. ಒಂದು ಲ್ಯಾಂಟರ್ನ್ ಇಟ್ಕೊಂಡು ಪುಸ್ತಕ ಇಟ್ಕೊಂಡು ರಾತ್ರಿ 2 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೆ ಕುರಿ ಕಾಯ್ದು ಅಂದರೆ ಅದು ಇದು ಮಾಡೋದು, ಅದರ ಯಾರು ಕಳ್ಳರು ಬಂದು ತೊಗೊಂಡು ಹೋಗ್ಬಾರ ಅಂತೇಳಿ. ರಾತ್ರಿ 2ರಿಂದ 6 ಗಂಟೆ ತನಕ ನಮ್ಮದು ನಾನು ಅದನ್ನು ಇದು ರಾತ್ರಿ ಮಾಡ್ತಿದ್ವಿ. ಓದ್ತಾ ಬಾಗಿಲು ಓಪನ್ ಇಟ್ಟಿದ್ದೆ, ಡೋರ್ ಓಪನ್ ಇಟ್ಟು ಡೋರಲ್ಲಿ ಕೂತ್ಕೊಡ್ತಿದ್ದೆ.
ಲ್ಯಾಂಟನ್ ಹಾಕ್ಕೊಂಡು ಆಮೇಲೆ ಓದಿ 4 ತಾಸು ಓದ್ತಾನೆ ಇರೋದು. ಅದೇ ರೀತಿ ರಾತ್ರಿ ಕುರಿ ಕಡೆ ಲಕ್ಷ್ಯ ಕೊಡೋದು, ಯಾಕಂದರೆ ಯಾರು ತೊಗೊಂಡು ಬರೋಂತೇಳಿ ಅದನ್ನು ಕೂಡ ಲಕ್ಷ್ಯ ಮಾಡ್ತಿದ್ವಿ. ಸೊ ಅವ್ರಿಗೂ ಸ್ವಲ್ಪ ಬ್ರೇಕ್ ಆಗ್ತಿತ್ತು, ನನಗೂ ಸ್ವಲ್ಪ ಅನುಕೂಲ ಆಗ್ತಿತ್ತು. ಈ ರೀತಿ ಮಾಡ್ತಿದ್ವಿ. ಆಮೇಲೆ ಬೆಳಗ್ಗೆ 6ರಿಂದ ಸುಮಾರು 7 ತನಕ 7 ತನಕ ಬೆಳಗ್ಗೆ ಎಕ್ಸಸೈಸು ಅದೆಲ್ಲ ಮಾಡಿಕೊಂಡು ಮಾಡ್ತಿದ್ವಿ. ಆಮೇಲೆ ನಮ್ಮ ಮನೆಯಲ್ಲಿ ವಿಶೇಷ ಅಂದರೆ ನಾವೆಲ್ಲ ಏನೋ ವೆಜಿಟೇರಿಯನ್, ಶಾಕಾಹಾರಿ ನಾವೆಲ್ಲ ಮನೆಯಲ್ಲಿ ನಮ್ಮ ಇದರಲ್ಲಿ. ಸರ್ ಅದೇ ಈಗ ತಾವು ಶಾಕಾಹಾರಿ ಅಂದಿದ್ದಕ್ಕೆ ನನಗೆ ಅದಕ್ಕೊಂದು ಪೂರಕವಾಗಿ ನಾನು ತಮ್ಮ ಬಗ್ಗೆ ಕೇಳ್ಪಟ್ಟಿದ್ದೀನಿ. ತಾವು ಈ ಐರನ್ ಮ್ಯಾನ್ ಆಗುವಾಗ ಹೊರತು ಇಡೀ ಪ್ರೊಸೆಸ್ ಏನಿರಲ್ಲ, ತಮ್ಮ ತಯಾರಿನೂ ಇತ್ತಲ್ಲ, ಅದು ಕೂಡ ತಾವು ಈಗಲೂ ಕೂಡ ತಾವು ವೆಜಿಟೇರಿಯನ್ನೇ. ಸೊ ಅದೆಲ್ಲ ಕೆಲವರು ಹೇಳ್ತಾರೆ ಮಾಂಸ ತಿನ್ನಬೇಕು ಅಥವಾ ಶಕ್ತಿ ಬರುತ್ತೆ, ವಿಟಮಿನ್ ಬರುತ್ತೆ ಅಂತೇಳಿ. ಆದರೆ ತಾವು ಶಾಕಾಹಾರಿಗಿದೆ, ಇಷ್ಟು ಸಾಧನೆ ಹೇಗೆ ಸರ್ ಅದು? ಇದೆ ನೋಡಿ, ಅದು ನಮ್ಮ ಫ್ಯಾಮಿಲಿ ಪರಂಪರೆ ಪ್ರಕಾರ ನಾವೆಲ್ಲ ಮೇಲ್ಸ್ ಎಲ್ಲರೂ ವೆಜಿಟೇರಿಯನ್ಸು. ನಮ್ಮ ಅಜ್ಜ ಮುತ್ತಜ್ಜ ಯಾರಿಗೂ ಅದು ಮೊದಲಿಂದ ಬಂದಿದೆ. ಅದನ್ನು ನಾವು ಇಂದುವರೆಗೆ ಕಾಪಾಡ್ಕೊಂಡು ಬಂದಿದ್ದೀವಿ. ಸೊ ಅದು ಅದ್ರಿಗೋಸ್ಕರ ನಾವು ಪ್ಯೂರ್ ವೆಜಿಟೇರಿಯನ್ ಇರೋದು. ಆಮೇಲೆ ನೀವು ಹೇಳಿದ ಪ್ರಕಾರ ಐರನ್ ಮ್ಯಾನ್ಗೋಸ್ಕರ ನಿಮಗೆ ಬೇಕಾಗುವಂಥ ಎನರ್ಜಿ ವೆಜಿಟೇರಿಯನ್ ಕೂಡ ಕೊಡುತ್ತೆ. ನಾನ್ ವೆಜಿಟೇರಿಯನ್ ಅದು ಬೇರೆ, ಅದ್ರದ್ದು ಬೆನಿಫಿಟ್ಸು ಬೇರೆ ಇದೆ. ಬಟ್ ವೆಜಿಟೇರಿಯನ್ ಇದ್ದರೂ ಕೂಡ ನೀವು ಈಜಿಲಿ ಮಾಡ್ಬೋದು. ಅದಕ್ಕೆ ಅದು ವೆಜ್ಜು ನಾನ್ ವೆಜ್ ಅದಕ್ಕೇನು ಅದರಲ್ಲೇನು ಇದೇ ಇಲ್ಲ. ಬಟ್ ವೆಜಿಟೇರಿಯನ್ ಆದರೂ ಕೂಡ ನೀವು ಮಾಡ್ಬೋದು ಅಂಥೇಳಿ ಏನೋ ಆ್ಯಸ್ ಅ ಎಕ್ಸಾಂಪಲ್ ನಾನೇ ಇರೋದು ಈಗ. ಸೊ ಆ ಥರ ಇದೆ. ಸರ್ ತಮ್ಮ ಹವ್ಯಾಸಗಳು ಏನೇನು ಇದ್ದಾವೆ ಸರ್? ವಿಶೇಷ ಅಂದರೆ ನನಗೆ ಯಾವತ್ತೂ ಇಷ್ಟೊಂದು ಕೆಲಸ ಮಾಡ್ತೀರಲ್ಲ, ಅಂದರೆ ಇಷ್ಟು ಬೆಳಗಿನ ರನ್ನಿಂಗು, ಆಫೀಸು ಎಲ್ಲ ಭಾಳ ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ. ಸ್ಟ್ರೆಸ್ ಕ್ರಿಯೇಟ್ ಆಗಲಿಕ್ಕೆ ಯಾವುದೋ ಒಂದು ಕೆಲವೊಂದು ಆ್ಯಕ್ಟಿವಿಟಿ ಮಾಡಿದ್ರೆ ಏನಾಗ್ತದೆ, ಡಿಸ್ಟ್ರೆಸ್ ಆಗಿ ಒಂದು ಕಮ್ಮಿ ಆಗ್ತದೆ ಸ್ಟ್ರೆಸ್. ಅದಕ್ಕೋಸ್ಕರ ಒಂದು 2-3 ವಿಶೇಷವಾಗಿ ನಂದು ಹವ್ಯಾಸವೇ. ಒಂದು, ನಾನು ಹಾರ್ಮೋನಿಯಂ ಪ್ಲೇ ಮಾಡ್ತೀನಿ. ಓಕೆ. ಸೊ ವೀಕ್ಲಿ 1-2 ಸರಿ ಸಾಟರ್ಡೆ ಸಂಡೇ 1-2 ಗಂಟೆ ಕುಂತ್ಕೊಂಡು ಹಾರ್ಮೋನಿಯಂ ಪ್ಲೇ ಮಾಡ್ತೀನಿ. ವಿತ್ ಲಿಟಲ್ ಸಿಂಗಿಂಗ್ ಅದು ಕೂಡ ಮಾಡ್ತೀನಿ. ಆಮೇಲೆ ಅದಲ್ಲದೆ ಗಾಲ್ಫ್ ಅಂತ ಒಂದು ಗೇಮ್ ಇದೆ. ಸೊ ವೀಕ್ಲಿ ಒಂದ್ಸರಿ ನಾನು ಗಾಲ್ಫ್ ಆಡ್ತೀನಿ. ಯಾಕಂದರೆ ಅದರಿಂದ ಅದೇನು 6 ಡೇಸ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ತಲ್ಲ. ನಾನು ಇವತ್ತು ಕೂಡ ಬೆಳಗ್ಗೆ 10 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ. ಎವ್ರಿ ಡೇ ಮಾರ್ನಿಂಗ್ ನಂದು ಇನ್ನೂ ರುಟೀನ್ ಅದೇ ಥರ ಇದೆ. ಸೊ 10 ಕಿಲೋಮೀಟರ್ಸ್ ಮಾರ್ನಿಂಗ್ ರನ್ನಿಂಗು ಆ ಥರ ಆ್ಯಕ್ಟಿವಿಟಿ ಇರೋದ್ರಿಂದ ವೀಕ್ಲಿ ಒಂದಿನ ನಾನು ಗಾಲ್ಫ್ ಆಡೋದ್ರಿಂದ ಅದರಿಂದ ಡಿಸ್ಟ್ರೆಸ್ ಆಗುತ್ತೆ. ಥರ್ಡ್ ವೆರಿ ಇಂಪಾರ್ಟೆಂಟ್ ಅಂದರೆ ನಾನು ಬೆಳಗ್ಗೆ 4 ಗಂಟೆಗೆ ಹೇಳ್ತೇನೆ ಎವ್ರಿ ಡೇ ಮಾರ್ನಿಂಗ್. ಇವತ್ತು ಕೂಡ 4 ಗಂಟೆಗೆ ಹೇಳ್ತೇನೆ. 4ರಿಂದ 6 ಗಂಟೆಗೆ ನಾನು ಓದ್ತೀನಿ ಸ್ಟಡೀಸ್. ನಂತರ ಈಗ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದ್ದೀನಿ, MBA ಡಿಗ್ರಿ ಮಾಡಿದ್ದೀನಿ, MBA ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿದ್ದೀನಿ. PGDTM ಅಂತೇಳಿ ಒಂದು ಅಗ್ರಿಕಲ್ಚರ್ ಟೆಕ್ನಾಲಜಿ ಅಂತೇಳಿ ಒಂದು ಇದೆ ಹೈದ್ರಾಬಾದ್ ಯೂನಿವರ್ಸಿಟಿಯಿಂದ, ಅದನ್ನು ಮಾಡಿದ್ದೀನಿ. ಆಮೇಲೆ ಸೋಲಾರ್ನಲ್ಲಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಇದೆ. ಹೈಡ್ರೋಫೋನಿಕ್ ಅಂತೇಳಿ ನೀರಲ್ಲಿ ಯಾವ ರೀತಿ ಗಿಡಗಳನ್ನ ಬೆಳೆಸ್ಬೋದು ಅಂತೇಳಿ ಅದೊಂದು ಸರ್ಟಿಫಿಕೇಟ್ ಮಾಡಿದ್ದೇನೆ. ಆಮೇಲೆ ಬೆಂಗಳೂರು ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ, ಇಲ್ಲಿಂದ ನಾನು MBL ಅಂದರೆ MBL ಮಾಸ್ಟರ್ಸ್ ಇನ್ ಬಿಸ್ನೆಸ್ ಲಾ ಅದನ್ನು ಮಾಡ್ತಾಯಿದ್ದೇನೆ. ಈ 1 ವರ್ಷ ಮುಗಿದಿದೆ, ಇನ್ನೊಂದು ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡಬೇಕಾಗಿದೆ. ಸೊ ಈ ರೀತಿ ನನಗೊಂದು ಓದು ಭಾಳ ಒಂದು ಅಭ್ಯಾಸ ಇದೆ, ಇದು ಹವ್ಯಾಸ ಇದೆ. ಸೊ ಬೆಳಗ್ಗೆ 4ರಿಂದ 6 ಗಂಟೆವರೆಗೆ ನಾನು ಐ ಆಮ್ ಆಲ್ವೇಸ್ ಆನ್ ಮೈ ಓನ್ ಲರ್ನಿಂಗ್. ನಾನು ಓದ್ತಾ ಇರ್ತೀನಿ, ಏನೋ ಬುಕ್ ಓದ್ತೀನಿ, ಯಾವುದೇ ಸಬ್ಜೆಕ್ಟ್ಸ್ ಓದ್ತೀನಿ, ಈ ಥರ ಇದೆ. ಸೊ ದಿಸ್ ಇಸ್ ಹೌ, ಇದು ನನ್ನ ವಿಶೇಷ ಹಾಬೀಸ್. ಸರಿ, ಕಾರ್ಗಿಲ್ ಯುದ್ಧ ಜಯಿಸಿ ಈಗ 25 ವರ್ಷ ಆಗಿದೆ. ತಾವು ಒಬ್ಬ ಮೇಜರ್ ಆಗಿ ಉನ್ನತ ಸ್ಥಾನದಲ್ಲಿದ್ದು ಸೈನ್ಯದ ಬಗ್ಗೆ ತಮ್ಗೆ ಎಷ್ಟು ಹೆಮ್ಮೆ ಇದೆ ಸರ್? ನೋಡಿ, ಈ ಭಾರತದ ಸೇನೆ ಅಂದರೆ ಇವತ್ತು ಜಗತ್ತಿನಲ್ಲಿ ಅತಿ ಶ್ರೇಷ್ಠ ಸೇನೆ ಅಂತ ಹೇಳ್ಬೋದು. ಆ ಸೇನೆ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ. ಇವತ್ತು ನಮ್ಮ ದೇಶ ಒಂದಾಗಿರೋದಕ್ಕೆ ಮೇನ್ ಕಾರಣ ಹೇಳಬೇಕಂದ್ರೆ ನಾನು ಆರ್ಮಿ. ಓಕೆ. ಆಮೇಲೆ ಆರ್ಮಿ ಯಾವ ರೀತಿ ಸ್ಯಾಕ್ರಿಫೈಸ್ ನಾವು ಬಾರ್ಡ್ರಲ್ಲಿ ಮಾಡ್ತೀವಲ್ಲ, ಅದನ್ನು ಯಾರು ಇಮ್ಯಾಜಿನ್ ಕೂಡ ಮಾಡಲಿಕ್ಕೆ ಕಷ್ಟ ಆಗತ್ತೆ. ಇಷ್ಟೊಂದು ಹಾರ್ಡ್ ಸಿಚುವೇಷನಲ್ಲಿ ನೀವು ಎಷ್ಟೋ ಸಾಮಾನ್ಯ ಜನ ನೀವು ಕೋಟಿಗಂಟು ರೂಪಾಯಿ ಕೊಡ್ತೇವೆ, ನೀವು ಜೀವ ಕೊಡಂತೇಳಿ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆರ್ಮಿನಲ್ಲಿ ಅದು ವಿಶೇಷವಾಗಿ ನಾವು ಆರ್ಮಿ ಜಾಯ್ನ್ ಮಾಡಿದಾಗ ನಮ್ಗೆ ಅದು ವಿಶೇಷ ಸ್ಪೆಷಲ್ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಮ್ಮ ಮೈಂಡನ್ನು ಕಂಪ್ಲೀಟ್ ರ್ಯಾಮ್ ಚೇಂಜ್ ಮಾಡ್ತಾರೆ. ನಮ್ಮ ಮೈಂಡನ್ನು ಏನು ಮೈಂಡ್ಸೆಟ್ ಇರ್ತಾರೆ, ನೀವೇನು ಒಂದು ಹುಡುಗಾಗಿ ಒಳಗೆ ಹೋಗಿರ್ತಲ್ಲ, ಆ ಹುಡುಗ ಇರೋಲ್ಲ. ನೀವು ಹೊರಗೆ ಬಂದಾಗ ಯು ಆರ್ ಟೋಟಲಿ ಡಿಫ್ರೆಂಟ್. ನೀವು ಒಂದು ಸ್ಪೆಷಲ್ ಆರ್ಮಿ ಆಫೀಸರಾಗಿ ಬಂದಿರ್ತೀರಿ. ಅವಾಗ ನೀವು ಒಂದೇ ಒಂದು ಕಾಣುತ್ತೆ, ಬಾಕಿ ಯಾರು ಕಾಣಲ್ಲ. ಅವ್ವ ಅಪ್ಪ ಕಾಣಲ್ಲ, ಹೆಂಡತಿ ಮಕ್ಕಳು ಕಾಣಲ್ಲ, ಯಾರೂ ಕಾಣಲ್ಲ, ಬರೀ ದೇಶ ಅಷ್ಟೇ ಕಾಣ್ತದೆ. ಈ ರೀತಿ ಆರ್ಮಿ ಅವರು
ತಯಾರಾಗಿರ್ತಾರೆ. ಆಮೇಲೆ ಕಾರ್ಗಿಲ್ ಯುದ್ಧ ಬಗ್ಗೆ ಮಾತಾಡಬೇಕಂದ್ರೆ ಭಾಳ ಒಂದು ಟಫೆಸ್ಟ್ ಬ್ಯಾಟಲ್ ಫೀಲ್ಡ್ ಅದು, ಟಫೆಸ್ಟ್ ಬ್ಯಾಟಲ್ ಫೀಲ್ಡ್. ಅಲ್ಲಿ ನಮ್ಮ ಆರ್ಮಿ ಆಫೀಸರ್ಸು, ನಮ್ಮ ಜವಾನ್ಸು ಅಲ್ಲಿ ಹೋಗಿ, ಅದು ಕೂಡ ಪಾಕಿಸ್ತಾನದವರು ಅಲ್ಲಿ ಟಾಪ್ ಪೊಸಿಷನ್ ಕುಂತಾಗ ನಾವು ಇಲ್ಲಿಂದ ಕೆಳಗಡೆ ಗುಡ್ಡ ಹತ್ಕೊಂಡು ಹೋಗಿ ಮೇಲೆ ಫೈಟ್ ಮಾಡಬೇಕಂದ್ರೆ ನೀವು ಅಂದರೆ ಸಿಟ್ಟಿಂಗ್ ಆನ್ ದ ಡಕ್ ಅಂತ ಹೇಳ್ತಾರಲ್ಲ, ಆ ಥರ ಮೇಲ್ಗಡೆ ನಿಮ್ಗೆ ಸುಮ್ಮನೆ ಅವರು ಬಡಿಬೋದು. ಇಷ್ಟೊಂದೆಲ್ಲ ಇದ್ದರೂ ಕೂಡ ನಾವು ಅವ್ರನ್ನ ಫೈಟ್ ಮಾಡಿ ಅವ್ರನ್ನ ಸೋಲಿಸಿ ಒದ್ದು ಹೊರ ಹಾಕಿ ಅವ್ರು ಮತ್ತೆ ಒಳಗೆ ಕಳಿಸಿದ್ದಕ್ಕೆ ನಮ್ಮ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಆರ್ಮಿ ಆ್ಯಂಡ್ ದಿ ಇಂಡಿಯನ್ ಫೋರ್ಸು. ಸೊ ಇಟ್ಸ್ ಅ ಗ್ರೇಟ್ ಫೀಲಿಂಗ್, ವೆರಿ ಪ್ರೌಡ್. ಲಾಟ್ ಆಫ್ ತುಂಬ ಜನರಿಗೆ ಮಾರ್ಟಿಯರ್ ಆಗಿರ್ತಾರೆ, ಸುಮಾರು ಜನ ಅವ್ರ ಜೀವನ ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿರ್ತಾರೆ. ಸೊ ಅವ್ರಿಗೆಲ್ಲ ನಾವು ನಮ್ಮ ಕಡೆಯಿಂದ ಒಂದು ಸಲ್ಯೂಟು. ಓಕೆ, ಆ್ಯಂಡ್ ಆ್ಯಸ್ ಎ ಇಂಡಿಯನ್ ಆರ್ಮಿ ಇವತ್ತು ಜನರಿಗೆ ಜಾಸ್ತಿ ಗೊತ್ತಿರಲಿಕ್ಕಿಲ್ಲ, ಬಟ್ ಐ ಸ್ಟಿಲ್ ಫೀಲ್ ಆರ್ಮಿ ಒಂದು ಈ ಥರ ಇನ್ಸ್ಟಿಟ್ಯೂಟ್ ಇದೆ ಎಲ್ಲಿ ನಿಮಗೆ ಯಾವ ಜಾತಿ, ಧರ್ಮ, ಕಲರ್, ಕ್ರೀಡ್ ಯಾವ ರೀತಿಯೂ ಭೇದ ಭಾವ ಇಲ್ಲ ಅದರಲ್ಲಿ. ಸೊ ವಿ ಆರ್ ಒನ್, ವಿ ಆರ್ ಆಲ್ ಇಂಡಿಯನ್ಸ್, ನಾವು ಭಾರತೀಯರು ಅಂಥೇಳಿ ಸ್ಪಷ್ಟವಾಗಿ ಅದರಲ್ಲಿ ಕಾಣುತ್ತೆ. ಆ್ಯಂಡ್ ಐ ಆಮ್ ವೆರಿ ಪ್ರೌಡ್ ಆಫ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಂಡಿಯನ್ ಆರ್ಮಿ. ನಾನು ಕೂಡ ತುಂಬ ಹೆಮ್ಮೆ. ನಾನು ಕೂಡ ಮೇಜರ್ ಆಗಿ ಅಲ್ಲಿ ಸರ್ವ್ ಮಾಡೋದ್ರಿಂದ ನನಗೂ ತುಂಬ ಸಂತೋಷ ಆಗುತ್ತೆ. ಐ ಆಮ್ ಪಾರ್ಟ್ ಆಫ್ ಎ ಬಿಗ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಎ ಗ್ರೇಟ್ ಇನ್ಸ್ಟಿಟ್ಯೂಟ್ ಅಂತ. ಯುವಕರಿಗೆ ಮತ್ತು ಸೈನ್ಯದಲ್ಲಿ ಸೇರಬೇಕಾದವರಿಗೆ ಅಥವಾ ಈಗಿನ ಸಾಧನೆ ಮಾಡಬೇಕನ್ನಂಥ ಯುವ ಮನಸ್ಸುಗಳಿಗೆ ತಮ್ಮ ಕಿವಿ ಮಾತು ಸರ್. ಇವತ್ತು ಆ್ಯಕ್ಚುಲಿ ನಿಮಗೆ ನಿಜ ಹೇಳಬೇಕಂದ್ರೆ ಇವತ್ತಿನ ಯಂಗ್ಸ್ ಜನ್ರೇಷನ್ನು ಮಾಡುತ್ತಿರೋ ಸಾಧನೆ ನೋಡಿದರೆ ಕಂಪೇರ್ಡ್ ಟು ನಮ್ಮ ಟೈಮ್ನಲ್ಲಿ ನೋಡಿದರೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಯಾಕೆ ಹೆಮ್ಮೆ ಅನ್ನಿಸ್ತದೆ ಅಂದರೆ ಇಷ್ಟೊಂದು ಅವ್ರಿಗೆ ಡಿಸ್ಟರ್ಬೆನ್ಸಸ್ ಮಾಡಲಿದೆ. ಮೊಬೈಲ್ ಇದೆ, ಆಮೇಲೆ ಸೋಷಿಯಲ್ ಮೀಡಿಯಾ ಇದೆ, ಟಿ ವಿ ಇದೆ, ಸುಮಾರು ಡಿಸ್ಟರ್ಬ್ ಮಾಡಲಿಕ್ಕೆ ಒಂದು ಅವ್ರಿಗೆ ಅವರ ಮೈಂಡನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ತುಂಬ ಎಕ್ಸ್ಟರ್ನಲ್ ಆ್ಯಕ್ಟಿವಿಟಿ ಇದೆ. ಆದರೂ ಕೂಡ ಮಕ್ಕಳು ಅಷ್ಟೊಂದು ಡಿಸ್ಟರ್ಬ್ನಲ್ಲಿ ಓದಿ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಫಸ್ಟ್ ಅದು ಐ ಥಿಂಕ್ ವೆರಿ ಇಂಪಾರ್ಟೆಂಟು. ಸೆಕೆಂಡ್ಲಿ ನನ್ನ ಕಿವಿ ಮಾತು ಏನಂದರೆ, ನೋಡಿ, ಜೀವನದಲ್ಲಿ ಏನೋ ಸಾಧನೆ ಮಾಡಬೇಕಾದ್ರೆ ಮೊದಲು ಒಂದು ಗಂಟು ಕಟ್ಟಬೇಕಾಗ್ತದೆ. ನಾವು ಚಿಕ್ಕಲ್ಲಿ ಇದ್ದಾಗ ನಮ್ಮ ಅಜ್ಜಿ ಹೇಳ್ತಿದ್ರು, ₹1 ನೋಟ್, ₹1 ಕಾಯಿನು, ಇಲ್ಲ ಆ ಟೈಮಲ್ಲಿ 5 ಪೈಸೆ 2 ಪೈಸೆ ಕಾಯಿನ್ ಇರ್ತದೆ, ಕಟ್ಟಿ ಅದನ್ನು ಎಲ್ಲದನ್ನು ಬಟ್ಟೆಯಲ್ಲಿ ಕಟ್ಟಿ ಒಂದು ಕಟ್ಟಿ ಗೋಡೆಯಲ್ಲಿ ಕೈಯಲ್ಲಿ ಕಟ್ಟಿಡ್ಬೇಕಂತ ಇದಕ್ಕೆ. ಆಮೇಲೆ ದಿನ ನೋಡ್ತಾ ಇರಬೇಕಂತೆ. ಕಟ್ಟಿ ಅಂದರೆ ಅದರ ನೀವು ಕಟ್ಟಿ ಇಟ್ಟಾಗ ನೀವು ಅದನ್ನು ಪ್ರತಿಜ್ಞೆ ಮಾಡ್ದಂಗೆ, ಅದು ನಾನು ಈ ಸಾಧನೆ ಮಾಡಲಿಕ್ಕೆ ಇಚ್ಛೆಪಡ್ತಿದ್ದೀನಿ, ಎಲ್ಲಿವರೆಗೆ ಸಾಧನೆ ಮಾಡಲ್ಲ ಅಲ್ಲಿವರೆಗೆ ನಾನು ಅದನ್ನು ಬಿಡೋಲ್ಲ ಅಂತೇಳಿ ಆ ಥರ ಒಂಥರ ಒಂದು ಕಮಿಟ್ಮೆಂಟ್. ಓಕೆ, ಸೊ ನನ್ನ ಸಜೆಷನ್, ನನ್ನ ಕಿವಿ ಮಾತು ಯಂಗ್ಸ್ಟರ್ಸ್ಗೆ ಏನಂದರೆ, ಡ್ರೀಮ್ ಬಿಗ್. ಇವಾಗ ನಮ್ಮ ದೇಶಗಳು ತುಂಬ ಪ್ರಗತಿ ಮಾಡಿದೆ, ಈ ಫೆಸಿಲಿಟೀಸ್ ಇದೆ, ತುಂಬ ಅನುಕೂಲ ಇದೆ. ಓಕೆ, ನಮ್ಮ ಥರ ಚಿಕ್ಕವರದಾಗ ಕುರಿ ಕಾಯೋ ಅವಶ್ಯಕತೆ ಇಲ್ಲ ಇವಾಗ ಸುಮಾರು ಜನರಿಗೆ. ಇನ್ನೂ ಕೆಲವು ಜನ ಇದ್ದಾರೆ ಕುರಿ ಕಾಯ್ತಾಯಿದ್ದಾರೆ, ಇನ್ನೂ ಕಾಯ್ದಿಲ್ಲ ಅಂತ ಹೇಳಿಲ್ಲ, ಇನ್ನೂ ಸುಮಾರು ಜನ ಕುರಿ ಕಾಯ್ತಾಯಿದ್ದಾರೆ. ಬಟ್ ನಿಮಗೆ ತುಂಬ ನಿಮ್ಮ ತಂದೆ ತಾಯಿರು ಆಲ್ರೆಡಿ ಒಂದು ಲೆವೆಲ್ಗೆ ಬಂದಿದ್ದಾರೆ. ಅದು ಒಂದು ಫೆಸಿಲಿಟಿನ ಯೂಸ್ ಮಾಡಿ ಯು ಶುಡ್ ಡ್ರೀಮ್ ಬಿಗ್. ಅಂದರೆ ನೀವು ಎಲ್ಲವರಿಗೆ ದೊಡ್ಡ ಸಾಧನೆ ಮಾಡಲಿಕ್ಕೆ ಇಚ್ಛೆ ಪಡಲ್ವ, ಅಲ್ಲಿವರೆಗೆ ನಿಮಗೆ ಅದು ಅಲ್ಲಿವರೆಗೆ ನೀವು ಮುಟ್ಟಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ರೀಮ್ ಬಿಗ್. ಸಿರ್ಫ್ ಕನಸು ಕಾಣೋದ್ರಿಂದ ಇಲ್ಲ, ನಾನು ಡ್ರೀಮ್ ಶುಡ್ ಬಿ ಡೇ ಡ್ರೀಮ್. ರಾತ್ರಿ ಕನಸಿಲ್ಲ, ದಿನ ಕನಸಿರಬೇಕು. ಅದು ದಿನಕ್ಕೆ ನೀವು ನಮ್ಮ ಅಬ್ದುಲ್ ಕಲಾಂ ಹೇಳಿದ ಪ್ರಕಾರ, ನೀವು ಅದು ಕನಸು ನಿಮಗೆ ರಾತ್ರಿಯಲ್ಲಿ ನಿದ್ದೆ ಮಾಡಲಿಕ್ಕೆ ಕೊಡಬಾರ್ದು. ಆ ಥರ ನೀವು ಅದನ್ನು ಕನಸು ಕಾಣಬೇಕು. ಆಮೇಲೆ ಒಂದು ಸಲ ನೀವು ಡಿಸೈಡ್ ಮಾಡಿದ್ರೆ ಅದು ನಿಮ್ಗೆ ಹತ್ರ ಒಂದು ಛಲ ಇರಬೇಕು. ಛಲ ಅಂದರೆ ವಾಟ್ ಯು ಸೇ, ಅಂದರೆ ನಿಮ್ಮ ಹಠ ಅಂತಾರಲ್ಲ, ನಮ್ಮ ನಾರ್ತ್ ಕಡೆ ಹಠ ಇರಬೇಕು. ನೀವು ಹಠ ಇಲ್ಲಿ ಮಾಡುವವರೆಗೆ ನೀವು ಬಿಡಲ್ಲ ಅಂತೇಳಿ. ನಾನು ಆರ್ಮಿ ಸೆಲೆಕ್ಟ್ ಆಗುವಾಗ ಥರ ಅದೇ ಒಂದು ತಿಂಗಳಲ್ಲಿ 10 kg ಕಮ್ಮಿ ಮಾಡಬೇಕಾದ್ರೆ ಅದು ಒಂದು ಹಠ ಆಯ್ತು. ಅದು ಅದೇ ರೀತಿ ಐರನ್ ಮ್ಯಾನ್ ಸಾಧನೆ ಮಾಡಬೇಕಾದ್ರೂ ಹಠನೇ. ಸೊ ಅದಕ್ಕೆ ನನ್ನ ಮಕ್ಕಳಿಗೆ ಹೇಳೋದೇನೆಂದರೆ, ಮೊಬೈಲು, ವಾಟ್ಸಪ್ಪು, ಆಮೇಲೆ ಸೋಷಿಯಲ್ ಮೀಡಿಯಾ, ಟಿ ವಿ, ಅದನ್ನು ಸ್ವಲ್ಪ ರೆಸ್ಟ್ರಿಕ್ಷನ್ ಮಾಡ್ಕೊಳ್ಳಿ. ಯೂಸ್ ಮಾಡಿ ಲಿಮಿಟೆಡ್, ಬಟ್ ಯೂಸ್ ಓನ್ಲಿ ಫಾರ್ ಲಿಮಿಟೆಡ್. ಅದನ್ನು ಸ್ವಲ್ಪ ಸ್ಕ್ರೀನ್ ಟೈಮ್ ಕಮ್ಮಿ ಮಾಡಿಕೊಂಡು ನೀವು ನೀವು ಹೆಂಗಿದ್ದಾಗ ನಿಮ್ಮ ಜೀವನ ಕಟ್ಟುವ ಒಂದು ಒಳ್ಳೆಯ ಅನುಕೂಲ ಇರುತ್ತೆ ನಿಮಗೆ. ಇವಾಗ ನೀವು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಕೆಲಸ ಮಾಡಿದ್ರೆ ಲೈಫ್ ವಿಲ್ ಬಿ ಬ್ಯೂಟಿಫುಲ್. ನಿಮ್ಮ ದೇಶಗೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ, ಎಲ್ಲರಿಗೋಸ್ಕರ ಅದು ಒಳ್ಳೆಯದಿರ್ತದೆ. ನನ್ನ ಸಜೆಷನ್ ಅಂದರೆ ಡ್ರೀಮ್ ಬಿಗ್, ವರ್ಕ್ ಹಾರ್ಡ್. ಎಲ್ಲಿವರೆಗೆ ನೀವು ಕನಸು ನನಸು ಮಾಡಲ್ಲ, ಅಲ್ಲಿವರೆಗೆ ಡೋಂಟ್ ಸ್ಟಾಪ್. ಅಲ್ಲಿವರೆಗೆ ಹಾರ್ಡ್ ವರ್ಕ್ ಮಾಡ್ತಾಯಿರಿ.
ಆಮೇಲೆ ಹಾರ್ಡ್ ವರ್ಕ್ ಮಾಡಿದ್ರೆ ಯಾವತ್ತು ನಿಮಗೆ ಇವತ್ತಿಲ್ಲ ನಾಳೆ ಏನೋ ಸಕ್ಸಸ್ ಬಂದೇ ಬರುತ್ತೆ ಅಂತ ನನ್ನ ವಿಚಾರ.